ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ಬೆಳಿಗ್ಗೆ ಎಂಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಂಸಂದ್ರ ಗ್ರಾಮದ ಮಣಿ ಎಂಬುವರ ವಾಸದ ಮನೆಯಲ್ಲಿ, ಅವರ ಸ್ವಂತದ ಮನೆ, ಅವ್ರ ತಮ್ಮ ಮತ್ತು ಅವರು ಒಟ್ಟಿಗೆ ಮಣಿ ಅನ್ನೋರು ಕಂಸಂದ್ರದ ಮೊದಲನೇ ಮಹಡಿಯಲ್ಲಿ ಅವರ ಸ್ವಂತ ಮನೆಯಲ್ಲಿ ಇದ್ದರು. 2 ಕೋಣೆಯ ಮನೆಯಾಗಿರ್ತದೆ. ಮಣಿಯವರು ಈಗ ನಮಗೆ ಪ್ರಾಥಮಿಕವಾಗಿ ತಿಳಿದು ಏನಪ್ಪ ಅಂತಂದರೆ, ಮಣಿಯವರು ಹೊರಗಿನ ರೂಮ್ನಲ್ಲಿ ಮಲಗಿದ್ರು. ಈ ಒಳಗಿನ ರೂಮ್ನಲ್ಲಿ ಮಣಿಯವರ ಪತ್ನಿ ತಿಪ್ಪಮ್ಮ ಅಲಿಯಾಸ್ ತ್ರಿವೇಣಿ 38 ವರ್ಷ ಮತ್ತು ಅವರ 2 ಮಕ್ಕಳು, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಗಂಡು ಮಗು 4 ವರ್ಷ, ಹೆಣ್ಮಗು 7 ವರ್ಷ. ಹೆಣ್ಮಗು 7ನೇ ಕ್ಲಾಸು, 7 ವರ್ಷ, ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇತ್ತು. ಸೊ ಬೆಳಗ್ಗೆ ಅವರಿಗೆ ಕಂಡು ಬಂದಾಗ ತಿಳಿದು ಏನಪ್ಪ ಅಂತ ಹೇಳಿದ್ರೆ, 3 ಜನನೂ ಸಹಿತ ನೇಣು ಹಾಕ್ಕೊಂಡು ಮೃತಪಟ್ಟಿದ್ರು ಅಂತ. ಇವರು ರೂಮನ್ನು ಬಾಗಿಲನ್ನು ಹೊಡೆದ್ಬಿಟ್ಟು ಒಳಗಡೆ ನಾನು ನೋಡ್ಬಿಟ್ಟು ಅದನ್ನೆಲ್ಲ ಬಾಡಿನೆಲ್ಲ ಕೆಳಗೆ ಇಳಿಸಿದ್ರು. ಈಗ ನಮಗೆ ಪ್ರಾಥಮಿಕವಾಗಿ ತಿಳಿದುಬಂದು ಏನಪ್ಪ ಅಂತಂದರೆ, ಅವರು ತಂದೆ ತಾಯಿಯವರನ್ನು ವಿಚಾರ ಮಾಡ್ತೀವಿ. ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಪ್ರಕಾರ ಕಂಪ್ಲೇಂಟ್ ತೊಗೋತೀವಿ. ಮೇಲ್ನೋಟಕ್ಕೆ ತಾಯಿ ತಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಮೊದಲು ತನ್ನ 2 ಮಕ್ಕಳನ್ನು ಸಹಿತ ನೇಣು ಹಾಕಿ ಅವರನ್ನು ಸಾಯಿಸಿ ನಂತರ ತಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿ ಪ್ರಾಥಮಿಕ ತಿಳಿದುಕೊಂಡಿರ್ತದೆ. ಬಟ್ ಇದು ಯಾವುದನ್ನು ಸಹಿತ ಫೈನಲಾಗಿ ಹೇಳೋಕ್ಕಾಗಲ್ಲ. ಪೋಸ್ಟ್ಮಾರ್ಟಮ್ ವರದಿ ಬರಬೇಕು. FSL ತಜ್ಞರೆಲ್ಲ ಬಂದಿದ್ದಾರೆ. ಇನ್ನೂ ಎಲ್ಲ ಆಯಾಮಗಳನ್ನು ನಾವು ತೆಗೆದುಕೊಂಡು ಯಾವ ರೀತಿ ಸಾವಾಗಿದೆ, ಮಕ್ಕಳದ್ದು ಯಾವ ರೀತಿ ಸಾವಾಗಿದೆ ಮತ್ತು ಇವ್ರದ್ದು ಯಾವ ಸಾವಾಗಿದೆ ಅನ್ನೋದನ್ನು ಪೋಸ್ಟ್ಮಾರ್ಟಮ್ ವರದಿ ನಂತರ ಮತ್ತು ಆಕೆಯ ತಂದೆ ತಾಯಿಗಳು ಸಹಿತ ಕದ್ರಿಗೌಡನ ಕೋಟೆಯವರು ಅವರು ಸಹಿತ ಬಂದಿದ್ದಾರೆ. ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ತನಿಖೆ ಮಾಡಿ ಮುಂದಿನ ದಿನಗಳಲ್ಲಿ ತನಿಖೆನ ನಾವು ಮುಂದುವರಿಸ್ತೀವಿ. ಗಂಡನ ಪಾತ್ರ ಸರ್, ಗಂಡ ರೂಮಲ್ಲಿ ಮನೆಯಲ್ಲೇ ಇದೆ ಆದರೂ ಕೂಡ ಅದನ್ನು ತನಿಖೆ ಭಾಗ ಆಗ್ತದೆ. ಈಗ ಭಾಳ ಇನಿಷಿಯಲ್ ಸ್ಟೇಜಲ್ಲಿದೆ. ನಮಗೆ ಯಾರ ಪಾತ್ರ ಇದ್ದು ಸಹಿತ ಇದರಲ್ಲಿ ಯಾವುದೇ ಥರದ ಬೇರೆ ವಿಚಾರ ಮಾಡುವ ಏನು ಅವಶ್ಯಕತೆ ಇಲ್ಲ. ಏನು ಸತ್ಯಾಸತ್ಯತೆ ಬರುತ್ತೆ, ಗಂಡನ ಪಾತ್ರ ಇದ್ದು ಸಹಿತ ಗಂಡನ ಪಾತ್ರದ ಬಗ್ಗೆ ತನಿಖೆ ಮಾಡಲಾಗ್ತದೆ. ಮತ್ತು ಶವ ಇಳಿಸಿದಾಗ ಯಾರ್ಯಾರು ಅವ್ರ ಜೊತೆಗಿದ್ರು ಮತ್ತು ಈ ಹಿಂದೆ ಏನಾದರೂ ಕೌಟುಂಬಿಕ ಏನಾದರೂ ಸಲಹೆ ಆಯಿತಾ ಅದೆಲ್ಲ ನಾವು ವಿಚಾರ ಮಾಡಬೇಕಾಗ್ತದೆ. ಇದು ಭಾಳ ಇನಿಷಿಯಲ್ ಸ್ಟೇಜಲ್ಲಿ ಒಂದೇ ಸಲಿಗೆ ಎಲ್ಲದನ್ನು ಕನ್ಕ್ಲೂಷನ್ ಮಾಡಿ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ನಮಗೆ FIR ಆದಮೇಲೆ ಮತ್ತು ಇಂಟ್ರೆಸ್ಟ್ ಪೋಸ್ಟ್ಮಾರ್ಟಮ್ ಎಲ್ಲ ಆದಮೇಲೆ ಯಾವ ರೀತಿ ಸಾವಾಗಿದೆ ಮತ್ತು ಇನ್ನೇನು ಬೇರೆ ಅಂಶಗಳ ಸರ್